ಆ್ಯಕ್ಚುಲಿ ಬೆಂಗಳೂರಿಂದ ಬಂದಿರೋ ಗೊತ್ತಾ ಶ್ರವಣ ಬೆಳಗೊಳ ಏಕಶಿಲಾಮೂರ್ತಿ ಬಾಹುಬಲಿ ಮೂರ್ತಿ ನೋಡೋಕ್ಕೆ ನೋಡಿ. ಏನು ಹೇಳ್ಬೇಕಂತಂದ್ರೆ ನನ್ನ ಸ್ವಲ್ಪ ಮುಖ ತೋರಿಸಿಲಿ. ಟೋಟಲ್ ಇವತ್ತು 3 ಬೈಕ್ ಬಂದದು. ಒಂದು ಮಿಟಿಯಾರ, ಒಂದು ಎಫ್ಜೆಡ್, ಒಂದು ನಮ್ಮ ಬೈಕ NS. ನಮಸ್ಕಾರ ರೀಪ ಎಲ್ರಿಗೆ, ನಾನು ನಿಮ್ಮ ಸುಶಾಂತ. ಇವತ್ತು ನಾವು ಮತ್ತು ನಮ್ಮ ದೋಸ್ತರು ಎಲ್ಲ ಸೇರ್ಕೊಂಡ ಜೈನರ ಪ್ರಸಿದ್ಧ ಸ್ಥಳವಾದ ಶ್ರವಣ ಬೆಳಗೊಳ ಹೊಂಟೋದು. ಈಗ ಎಲ್ಲ ರೆಡಿ ಆಗಿದ್ದು, ಡೈರೆಕ್ಟ್ ನಿಮ್ಗೆ ಮೋಟರ್ ವ್ಲಾಗ್ ಸಿಗ್ತಾನೆ. ಎಲ್ಲ ರೆಡಿ ಅಂತೂ ಆಗಿದ್ದು. ನಮ್ಮ ಬೈಕು ಹಂಗೆ ರೆಡಿ ಆಗೈತಿ. ನಾವು ಎಲ್ಲ ಜಾಕೆಟ ಹೆಲ್ಮೆಟ ಎಲ್ಲ ಹಾಕೊಂಡು ರೆಡಿ ಆಗಿದ್ದು. ಕ್ಯಾಮ್ರಾ ಸ್ವಲ್ಪ ಸೆಟ್ಟಿಂಗ್ ರೇಟ್ ಮಾಡ್ಕೊಂಡು ನಮ್ಮ ಫ್ರೆಂಡ್ಸ್ ಸ್ವಲ್ಪ ಮುಂದೆ ಹೋಗ್ಯಾರು. ಅವರು ಮುಂದೆ ಹೋಗಿ ಪೆಟ್ರೋಲ್ ಹಾಕ್ತಾರಂತ. ಅಲ್ಲಿ ಪೆಟ್ರೋಲ್ ಬಂಕ್ನೇ ಇರ್ತಂತ ಪಾತ್ಯಾರು. ನಾವು ರೆಡಿಯಾಗಿ ಹೋಗಿ ನಡ್ರಿ. ಅಲ್ಲೇ ಮುಂದೆ ಬರುವ ಒಂದು ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಒಳಗೆ ನಾವು ಬೈಕ್ ಟ್ಯಾಂಕ್ ಎಲ್ಲ ಫುಲ್ ಮಾಡಿಸ್ಕೊಂಡು, ಇನ್ನು ಫುಲ್ ಮಾಡಿಸ್ಕೊಂಡು ಇಟ್ಟರಾಗ ಏರೆಲ್ಲ ಚೆಕ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದ್ರಾಗ ನಮ್ಮ ಫ್ರೆಂಡ್ ಯಾಕೋ ಬ್ಯಾಕ್ ವೀಲ್ ಒಳಗೆ ಏರ್ ಕಮ್ಮಿ ಆಗೈತಂತ. ಅದಕ್ಕೆ ಸುಮ್ಮ ಪಂಚರ್ ಚೆಕ್ ಮಾಡ್ಸತ್ತಿದ್ದ. ಹಂಗೆ ಪಂಚರ್ ಚೆಕ್ ಮಾಡಿಸಿ ನೋಡಿದ್ರಾಗ ಏನು ಪಂಚರ್ ಆಗಿರಲಿಲ್ಲ ಅಂತ. ಅದಕ್ಕೆ ಇನ್ನೇನೈತಿ ಪಂಚರ್ ಆಗಿಲ್ಲ ಅಂತೇಳಿ ಅಷ್ಟು ಹವಾ ಫುಲ್ ಮಾಡ್ಸತ್ತಿದ್ದು. ಫುಲ್ ಮಾಡಿಸ್ಕೊಂಡು ನೆಕ್ಸ್ಟ್ ಇನ್ನೇನು ಜಾಗ ಬಿಡೋದು. ಟ್ರಿಪ್ 1 ಮಾಡ್ಕೊಂಬಿಡ್ನು ಇಲ್ಲಿ. ಯಾಕಂದ್ರೆ ಒಂದು ಜಜ್ಮೆಂಟ್ ಸಿಗ್ತೈತಿ ಎಷ್ಟು ಕೊಡ್ತೀವಿ ಅವರೇಜ ಏನ ಎಂಬುದ. ಅದಕ್ಕೆ ನೋಡಿ ಎಷ್ಟು ಕಿಲೋಮೀಟ್ರ್ ಆಕೈತಿ. 140 ಅಂತ ತೋರ್ಸಾಯ್ತು ನಮ್ಗೆ ಇಲ್ಲಿ. ಈಗ ಜಸ್ಟ್ ನಾವು ಇಲ್ಲಿ ನೆಲಮಂಗಲ ಟೂರ್ ಬಂದದ್ದು. ಇವ್ರು ನಮ್ಮ ಫ್ರೆಂಡ್ಸ್ ಬಂದಾರ ಇಲ್ಲಿ. ಬಟ್ ಇನ್ನೂ 2 ಜನ ಬರತ್ತಾರು, ಬುಲೆಟೋ ಬರತ್ತಾರು. ಬಟ್ ಇನ್ನೂ ಬರಬಾರ್ಯಾರ. ಬಟ್ ಹಾಳ್ಯಾ ತರಿ ಏನು ಮಾಡತ್ತಾರ ನಮಗೂ ಗೊತ್ತಿಲ್ಲ. ಈಗ ನಾಷ್ಟ ಮಾಡ್ತಿರ್ಬೇಕಂತ ಬಂದರು ತೋರ್ಸಾಯ್ತು ಮ್ಯಾಪ್ನಾಗ. ಎದ್ರೇನೋ ಬರತ್ತಾರ ಬಂದು ನೋಡು. ಮಸಾಲೆ ದೋಸೆ, ಒಂದು ಇಡ್ಲಿ ವಡೆ ಆ್ಯಂಡ್ 4 ಮ್ಯಾಂಗೋ ಮಿಲ್ಕ್ ಶೇಕ್, ಒಂದು ಆರೆಂಜ್ ಜ್ಯೂಸ್ ಆ್ಯಂಡ್ ಒಂದು ಏನದ ಕ್ಯಾರೆಟ್ ಹಲ್ವಾ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. 4 ಜ್ಯೂಸ್ ಹೇಳ್ಯಾರ್ರಿ. ಸೊ ಸ್ವೀಟ್ ಯಾರು ಊಟದ ದಾಬಾ ಊಟಕ್ಕೆ ಬಿಲ್ಗೆ ಹೆಚ್ಚು ಮಾಡ್ಯಾರ್ರಿ. ಅದನ್ನ ಜ್ಯೂಸ್ ಅದ. ನಾನು ಏನು ಹೇಳ್ಬೇಕಂತಂದ್ರೆ ನನ್ನ ಸ್ವಲ್ಪ ಮುಖ ತೋರಿಸಿಲಿ. ಏನಂದ್ರೆ ಕ್ಯಾರೆಟ್ ಹಲ್ವಾ ಸ್ವೀಟ್ ಐತಿ. ನಾನು ಡಯಟ್ ಮಾಡ್ಲತ್ತೀನಿ ಅಂದ್ರೂ ಕ್ಯಾರೆಟ್ ಹಲ್ವಾ ಹೇಳ್ತಾರೆ ನೋಡಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಮತ್ತೆ ಇರ್ತಾರೆ ಬಂತು ಕ್ಯಾರೆಟ್ ಹಲ್ವಾ ಬಂತು. ಇನ್ನೊಂದು ಬರೀತಾರೆ ಏನಿದೆ ಕ್ಯಾರೆಟ್ ಹಲ್ವಾ. ಕ್ಯಾರೆಟ್ ಹಲ್ವಾ ಟೇಸ್ಟ್ ಆಗತ್ತೆ. ಒಂದು ಕೊಡೋ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಮಸ್ತ್ ಐತೆ ದರ್ಶನ್. ಎಲ್ಲಾರು ಬರ್ಬೇಕಂತಕ್ಕ ವೇಟ್ ಮಾಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ. ಎಲ್ಲಾರು ಬರ್ತಕ್ಕ. ಟೋಟಲ್ ನಾ ಇವತ್ತು 3 ಬೈಕ್ ಬಂದದು. ಒಂದು ಮಿಟಿಯಾರ, ಒಂದು ಎಫ್ಜೆಡ್, ಒಂದು ನಮ್ಮ ಬೈಕ NS. ಇದೆಲ್ಲ ನಾ ಮ್ಯಾಳಿದ ಪವರ್ಫುಲ್ ಮ್ಯಾಳೆ ಅಲ್ಲ ಇದು. ಈಗ ಆಲ್ಮೋಸ್ಟ್ ನೀರು ಬಂದದ್ದು ಶ್ರವಣ ಬೆಳಗೊಳಕ್ಕೆ. ಇನ್ನೊಂದು 15 ಕಿಲೋಮೀಟರ್ ಶ್ರವಣ ಬೆಳಗೊಳ. ಸುಮ್ಮ ಇಲ್ಲೇ ವ್ಯೂ ಪಾಯಿಂಟ್ ಚೆನ್ನಾಗಿರ್ತೈತೆ ತರಬೇದು. ನೋಡ್ರಿ ವ್ಯೂ ಪಾಯಿಂಟ್ ಹಂಗೈತಿ. ಎಲ್ಲ ತೆಂಗಿನ ಮರ, ಎಲ್ಲ ಫುಲ್ ಹಳ್ಳಿ ವೈಬ್. ಮೊದಲು ಅವಾಗೆಲ್ಲ ನಾವು ಇಲ್ಲಿ ಬರ್ಬೇಕಂದ್ರೆ ಫ್ಯಾಮಿಲಿ ಜೋಡಿ ಫ್ಯಾಮಿಲಿ ಟ್ರಿಪ್ ಅಂತೇಳಿ ಬರ್ತಿದ್ದು. ಅವಾಗೆಲ್ಲ ಬರ್ತಿದ್ದು. ಬಟ್ ಈಗಂತೂ ಇಲ್ಲೇ ಜಾಬ್ ಮಾಡಕತ್ತಿದ ಮೇಲೆ ಇಲ್ಲೇ ನೀರು ಹಾಕೈತಿ. ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಹಾದ್ಯಾಗ ಒಂದು ಕೆರೆ ಹತ್ತೈತಿ. ಹಂಗೆ ಮುಂದೆ ಹೋದ್ರೆ ಕಂಟಿನ್ಯೂ ಎಲ್ಲ ಬರೀ ಸುತ್ತಮುತ್ತ ಗುಡ್ಡ ಐತಿ. ಹಂಗೆ ಹೋದ್ಮೇಲೆ ಇದು ಮೇನ್ ಎಂಟ್ರೆನ್ಸ್ ಗೇಟ್. ಇಲ್ಲೇ ನಾವು ಟ್ರೆಕ್ಕಿಂಗ್ ಮಾಡಬೇಕು. ಮ್ಯಾಲೆ ಹೋಗ್ಬೇಕಂತ ತಕ್ಷಣಕ್ಕೆ ಇದು ಗೇಟ್ಲಿ ಹೋಗ್ಬೇಕು. ಇದು ನೋಡ್ರಿ ಕಾಣತೈತ್ಲೆ ನಮಗೆ ಇಲ್ಲಿ ವೈಟ್ ದ್ವಾರ ಬಾಕ್ಲು. ಇದು ಬಾಕ್ಲೇ ಒಂದು ಹಾದಿ ಹೋಗಾಕೈತಿ. ಇದನ್ನ ಬಿಟ್ರೆ ಮತ್ತೆ ಯಾವುದು ಹಾದಿಲ್ಲ. ಇದು ಹಾದಿಲಿ ಹೋಗ್ಬೇಕು. ಹಂಗೆ ಹೋಗಿ ಬೈಕ್ ಸ್ವಲ್ಪ ಅಲ್ಲೇ ಪಾರ್ಕ್ ಮಾಡಿ ನೀರು ಆಮೇಲೆ ಇಲ್ಲೇ ಫಸ್ಟ್ ಊಟ ಮಾಡ್ಕೊಂಡು ಆಮೇಲೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ವು. ಯಾಕಂದ್ರೆ ಮತ್ತೆ ಊಟ ಬಂದಾಕೈತಿ. ಅದಕ್ಕೋಸ್ಕರ ಇಲ್ಲೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಹೊಂಟು. ನಾವೀಗ ಜಸ್ಟ್
ಶ್ರವಣಬೆಳಗೊಳ ಬಂದು ಒಂದು ಹಾಫ್ ಆ್ಯನ್ ಅವರ್ ಆಯಿತು. ಮೊದಲು ಇಲ್ಲಿ ಊಟ ಮಾಡಿಕೊಂಡು ಇಲ್ಲಿ ಊಟ ಸಿಗೈತಿ, ಊಟ ಇರ್ತೈತಿ, ಸ್ಟಾರ್ಟ್ ಇರ್ತೈತಿ. ಇಲ್ಲಿ ಊಟ ಮಾಡ್ಕೊಂಡು ಒಂದು ಸ್ವಲ್ಪ ರೆಸ್ಟ್ ಅದು ಮಾಡಿ ಆಮೇಲೆ ಮತ್ತಿನ್ನ ನೆಕ್ಸ್ಟ್ ನಾವು ಆ ಕಡೆ ಗುಡ್ಡಾರಕ್ಕೆ ಹೋಗ್ಬೇಕಿನ್ನ ಆ ಕಡೆ. ನಮ್ಮ ಬಾಹುಬಲಿ ಮತ್ತು ನಮ್ಮ ನಿಖಿಲ್ ಅವರು ಹಾಗೂ ನಮ್ಮ ಸುಶಾಂತ್ ಅವರು ಬರಲೇಬೇಕು. ಯಾಕಪ್ಪ ಅಂತಂದ್ರೆ ಕ್ಯಾಮ್ರಾ ಅವ್ರದೇ ಇದು. ಇವತ್ತಿನ ದಿವಸ ಕಾರ್ಯಕ್ರಮದಲ್ಲಿ ಇಡೀ ಚಲೋ ಜಂಬಲೆ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ. ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಮತ್ತು ನಮ್ಮ ಸುಶಾಂತ್, ನಮ್ಮ ದರ್ಶನ್ ಹಾಗೂ ನಮ್ಮ ನಿಖಿಲ್ ಅವರು ಹಾಗೂ ಬಾಹುಬಲಿ ನೇಮ್ಗಳು ಎಲ್ಲರೂ ಕೂಡ ಇವತ್ತು ಶ್ರವಣಬೆಳಗೊಳಕ್ಕೆ ನಾವು ಬಂದಿದ್ದೇವೆ. ಬರುವಾಗ ಏನೂ ಆಗಿಲ್ಲ. ಇಮೋಷನಲ್ ಡ್ಯಾಮೇಜ್. ಎಷ್ಟು ಸ್ಪೀಡ್ ಹೊಡೆದು ಗಾಡಿ? 170 ಗಾಡಿ ಸ್ಪೀಡ್ ಹೋಗೈತಿತ್ತು. ಇವ್ರು ಹೇಳಿ 170 ಹೋಗೈತಿ ಅಂತ ಎಬ್ಜಡ್. ನಾವು ಗಾಬದಿವ್ ಬಲೂನ್ ಹೆಂಗೆ ಹಿಡಿದು ನಮ್ಮೂರಿ 120 ಓಡ್ತಾವ. ನೋಡ್ತು ಹೋಗವಲ್ಲ ಅದ 100 ಮ್ಯಾಗ ಹೋಗವ. ದಿನ ಹೆಚ್ಚರ 90 ಹಾಕಿತ್ತು. ದಿನ ಇಳಕ್ ಬತ್ತಂದ್ರ 100 ಹಾಕಿತ್ತು. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಮಾಲಕ್ ಬಂದಾನ ಹಿಂದ, ಮಾಲಕ್ ಬಂದಾನ, ಕ್ಯಾಮ್ರಾ ಮಾಲಕ್. ನಾನು ಆ್ಯಕ್ಚುಲಿ ಬೆಂಗಳೂರಿಂದ ಬಂದಿರೋ ಗೊತ್ತಾ, ಶ್ರವಣಬೆಳಗೊಳ ಏಕಶಿಲಾಮೂರ್ತಿ ಬಾಹುಬಲಿ ಮೂರ್ತಿ ನೋಡೋಕ್ಕೆ. ನೋಡಿ, ಆಲ್ಮೋಸ್ಟ್ ಮ್ಯಾಗೆಲ್ಲ ದರ್ಶನ ಎಲ್ಲ ಮುಗೀತು ನಮ್ದೀಗ. ಎಲ್ಲ ದರ್ಶನ ಎಲ್ಲ ಚಲೋ ಆಯಿತು. ಏನು ರಶ್ ಇರಲಿಲ್ಲ, ಏನಿರಲಿಲ್ಲ, ಆರಾಮ್ ಕೂತು ಎಲ್ಲ ದರ್ಶನ ಆಯಿತು. ಈಗ ಏನಿಲ್ಲ, 2 ಪಾಯಿಂಟ್ ನೋಡಿ ಹಂಗೈತಿ. ಆ ಕಡೆ ಅಲ್ಲಿ ಒಂದು ಟೆಂಪಲ್ಸ್ ಎಲ್ಲ ಬರ್ತಾವೆ, ಬಟ್ ಅಲ್ಲಿ ಹೋಗಕ್ಕೆ ನಮ್ಮ ಕೈಯಾಗ ಆಗಂಗಿಲ್ಲ. ಈಗ ಎಲ್ಲ ಫುಲ್ ಟೈರ್ಡಾಗಿ ಯಾರದಾರು, ಎಲ್ಲ ಫುಲ್ ಟೈರ್ಡಾಗಿ ಕೂತಾರೆ. ಸೊ ಏನಿಲ್ಲ, ಇನ್ನು ಮುಗಿಸ್ಕೊಂಡ ಸ್ವಲ್ಪ ರೆಸ್ಟ್ ಮಾಡೋದು. ರೆಸ್ಟ್ ಮಾಡಿ ಮತ್ತೆ ರಿಟರ್ನ್ ಆಗೋದು. ಇನ್ನು ನಿಮ್ಗೆ ಆ ಕಡೆ ಏನು ಕಾಣಿಸುತ್ತಲ್ಲ, ಇದು ಚಂದ್ರಗಿರಿ ಪರ್ವತ ಅಂತ. ಮತ್ತು ಇದು ವಿಂಧ್ಯಗಿರಿ ಅಂತ ಕರೀತಾರೆ. ಇದು ವಿಂಧ್ಯಗಿರಿಯಲ್ಲಿ ಇರೋದು, ಇದು ಬಾಹುಬಲಿ ಮೇನ್ ಮೂರ್ತಿ ಸ್ಟ್ಯಾಚು ಇರೋದೇ ಇಲ್ಲಿ ವಿಂಧ್ಯಗಿರಿಯಲ್ಲಿ. ಇದು ಸ್ಟ್ಯಾಚು ಎತ್ತರ ಇರೋದು 58 ಅಡಿ, ಅಂದರೆ 58 ಫೂಟ್ ಇರೋದು. ಇದು ಬಾಹುಬಲಿ ಮೂರ್ತಿ ಏಕಶಿಲಾದಲ್ಲೇ ಕಟ್ಟಿರೋದು. ಅದಕ್ಕೆ ಇದು ಶ್ರವಣಬೆಳಗೊಳದಲ್ಲಿ ಇದು ಅಷ್ಟೊಂದು ಸುಪ್ರಸಿದ್ಧ ಆಗಿರೋದು. ಮತ್ತು ನಿಮ್ಗೆ ನಮ್ಮ ಕಡೆ ಸೈಡ್ ಹತ್ನಿ ಮತ್ತು ತೀರ್ದಾದಿಂದ ಬರ್ಬೇಕಂದ್ರೆ ಆ ಕಡೆಯಿಂದ ನಿಮ್ಗೆ ಗೋರ್ಮೆಂಟ್ ಬಸ್ ಐತಿ. ಗೋರ್ಮೆಂಟ್ ಬಸ್ ವ್ಯವಸ್ಥೆ ಇರ್ತೈತಿ ನಿಮ್ಗೆ. ಡೈಲಿ ಅಂದರೆ ಮುಂಜಾನೆ ಎಷ್ಟು ಗಂಟೆಗೆ ಐತಿ ಮತ್ತೆ ರಿಟರ್ನ್ ಹೋಗ್ತೈತೆ ಅದು ಬಸ್. ಮತ್ತು ನಿಮ್ಗೆ ಇಲ್ಲಿನ ಕಾಣಿಸ್ತೈತಿಲ್ಲ, ಇಲ್ಲಿ ಟೋಟಲ್ 680 ಮೆಟ್ಲಿದಾವೆ. 680 ಮೆಟ್ಲ ನಿಮ್ಗೆ ನೋಡೋಕೆ ಕೆಳಗೆ ನೋಡ್ರೆ ಅಷ್ಟೊಂದೆಲ್ಲ ಕಷ್ಟ ಅನಿಸ್ಬೋದು. ಬಟ್ ಇಲ್ಲಿ ಮ್ಯಾಲೆ ಬಂದು ನೋಡು, ನಿಮ್ಗೆ ವ್ಯೂ ಪಾಯಿಂಟ ಇಲ್ಲಿ ಸಿಗೋ ಮನುಷ್ಯ ಅಂತಿ ಬೇಕಾದ್ರೆ ಅಂದ್ರೆ ಅದು 680. ನಿಮ್ಗೆ ಅವು ಸ್ಟೆಪ್ಸ್ ಏನೂ ಅನ್ಸಂಗಿಲ್ಲ. ಒಣ್ಣೆ ಆಮೇಲೆ ಈ ಊರು ಎದಕ್ಕೆ ಫೇಮಸ್ ಅಂದ್ರೆ ತಗೊಂಡು ನಮ್ಮ ಕಡೆ ಸೈಡಾಗ ಕಬ್ಬ, ನಾವು ಹುರುಳಿ ಇದನ್ನೆಲ್ಲ ಬೆಳೀತು. ಬಟ್ ಇಲ್ಲಿ ಮೇನ್ ಇರೋದೇನ ತೆಂಗಿನಕಾಯಿ, ಆಮೇಲೆ ಗೊಂಜಾಳ, ಇದನ್ನ ಇಲ್ಲಿ ಮೇನ್ ಇದನ್ನ ಅವ್ರು ಬೆಳಿತಾರೆ. ಶ್ರವಣಬೆಳಗೊಳದ ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಏನು ಡೈರೆಕ್ಟ್ ಬೆಂಗಳೂರು ಹೊಂಟೋದು. ಮತ್ತು ಬೇರೆ ಕಡೆ ಹೋಗೋ ಪ್ಲ್ಯಾನ್ ಅದು ಏನಿಲ್ಲ ನಮ್ದೀಗ. ಇನ್ನೇನು ಡೈರೆಕ್ಟ್ ಬೆಂಗಳೂರಿಗೆ ಹೋಗ್ಬೇಕು. ಮಿಡಲ್ ಎಲ್ಲರೇ ಭಾಳ ನೈಟ್ ಆಗ್ತಾರೆ, ಹೈವೇ ತಕ್ಕೆ ಎಲ್ಲರೇ ನೋಡ್ಕೊಂಡು ಡಿನ್ನರ್ ಮಾಡ್ಕೊಂಡು ಹೋಗ್ಬೇಕು. ಈಗ ಒಂದು 50 ಕಿಲೋಮೀಟ್ರ್ ಬಂದು ಶ್ರವಣಬೆಳಗೊಳದಿಂದ. ಮತ್ತು ಭಾಳ ಬೇಸರ ಆಗತ್ತೆ, ಒಂದು ಟೀ ಬ್ರೇಕ್ ಹಾಕ್ಬೇಕು ಅನ್ಕೊಂಡೋದು. ನೋಡೋದು ಎಲ್ಲರ ಟೀ ಸ್ಟಾಲ್ ಆಗಲಿ ಏನಾರು ಸಿಕ್ಕು ಅಂದ್ರೆ ಹೈವೇದಾಗ ತರಬೇಕು. ಬಟ್ ನೋಡಿದ್ರಾಗ ಒಂದು ಇಲ್ಲಿ ಲೆಫ್ಟ್ ಸೈಡ್ ಸಿಕ್ಕಾಬಿಡಿತು. ಇಲ್ಲೇ ತರಬಿ ಸ್ವಲ್ಪ ರೆಸ್ಟ್ ಮಾಡಿ ಟೀ ಬ್ರೇಕ್ ಟೀ ಅದು ಕುಡ್ದ ಮತ್ತು ಮುಂದೆ ಹೋಗೋದಿನ್ನು. ಇವತ್ತಿನ ಟ್ರಿಪ್ ಹೇಗತ್ತಂದ್ರೆ ಇವತ್ತಿನ ಟ್ರಿಪ್ ಹೇಗತ್ತಂದ್ರೆ
ನಮ್ಮ ಫ್ರೆಂಡ್ಸ್ನೆಲ್ಲ ನಾವು ಮುಂದ್ಗಡೆ ಕಳಿಸಿದ್ವಿ ಮತ್ತು ಹಿಂದ್ಗಡೆ ನಾವು ಈ ರಾಯಲ್ ಎನ್ಫೀಲ್ಡ್ದಾಗ ಬಂದ್ವಿ. ಸ್ವಲ್ಪ ಮುಂದ್ಗಡೆ ಹೋದರೂ ನಾವು ಹಿಂದ್ಗಡೆ ನಾವು ಸಮಥಿಂಗ್ ಏನಾದರೂ ಗಾಡಿಗೆ ಏನಾದರೂ ಹಾಕಬೇಕಂತ ಥಿಂಕ್ ಮಾಡಿದೆವು. ಆಗ ನೋಡಿದೆವು ಒಂದು ಹೂವಿನ ಮಾಲ ನೋಡಿದೆವು, ಚಂದ ಕಾಣಿತ್ತು, ಮತ್ತು ಅದೊಂದು ಪರ್ಚೇಸ್ ಮಾಡಿದೆವು. ಈ ಗಾಗಲ್ ಒಂದು ಬರ್ತನಾಗ ಪರ್ಚೇಸ್ ಮಾಡಿದ್ವಿ. ಯಾಕಂದ್ರೆ ಈಗ ಹಂಗೆ ಹೊಂಟಿದೀವಿ ಅಂದ್ರೆ ಸ್ವಲ್ಪ ಫೋಟೋ ಶೂಟ್ ಅದು ಮಾಡೋದಿರ್ತೈತಿ, ಮತ್ತು ಗಾಗಲ್ ಬೇಕು. ಹಾಗೆ ಮುಂದೆ ಹೋದ್ವಿ. ಒಂದು ಕದಂಬ ಹೋಟೆಲ್ ಸಿಕ್ತು, ಬ್ರೇಕ್ಫಾಸ್ಟ್ ಮಾಡ್ಬೇಕಂತ ಹೋದ್ವಿ. ಒಂದು ಮಸಾಲೆ ದೋಸೆ ಅದು ಇದು ಆರ್ಡ್ರ್ ಮಾಡಿದ್ವಿ. ಬಿಲ್ಲ ಒಂದು 2,000 ರೂಪಾಯಿ ಆಯ್ತಲ್ಲಿ. ಅದು ಮತ್ತು ಜ್ಯೂಸ್ ಬೇರೆ ಕುಡ್ದು ಬಿಡೋದು ಎಕ್ಸ್ಟ್ರಾ. ಹಂಗೆ ಇವತ್ತಿನ ಡೇ ನಮ್ದು ಹೋಗಿದ್ದೆ ಶ್ರವಣಬೆಳಗೊಳಗೆ. ಅಲ್ಲಿ ಮಿಡಲಲ್ಲಿ ಹೋಗಿ ಒಂದು ಕಡೆ ತೆಂಗಿನ ಗಿಡ ಕಡೆ ತರ್ವಿ ಫೋಟೋ ಶೂಟ್ ಮಾಡಿದ್ವಿ. ಫನ್ ಭಾರಿ ಆಯ್ತು ಇವತ್ತಿಂದು. ಬಟ್ ನಮ್ಮ ಫ್ರೆಂಡ್ಸ್ ನಮ್ಮ ಬಿಟ್ಟು ಟೀ ಕುಡ್ಲತ್ತರು. ಬಟ್ ನಾವು ಹೋಗಿ ಟೀ ಕುಡಿನಿಗಪ್ಪ ಒಂದು 5 ನಿಮಿಷ ಬ್ರೇಕ್ ಟೀ ನೋಡಿ ನೋಡಿ ನಮ್ಮ ಫ್ರೆಂಡ್ ನೋಡಿ ಇವರೇ ನಮ್ಮ ಫ್ರೆಂಡ್ಸು ನಮ್ಮ ಬಿಟ್ಟು ಟೀ ಕುಡ್ತಾ ಇದ್ದಾರೆ. ಇವ್ರು ನಾವು ಯಾಕೆ ಮೆಚ್ತೀವಿ ಅಂದ್ರೆ ಯಾವಾಗಲೂ ನಾವು ಟ್ರಿಪ್ಪಿಗೆ ಹೋಗುವಾಗ ನಮ್ಮನ್ನೆಲ್ಲ ರೆಡಿ ಮಾಡ್ಕೊಂಡು ಪದ್ಧತಿ ನಾವು ಎಲ್ಲ ಹೆಂಗೆ ಹೋಗ್ಬೇಕು ಎಲ್ಲ ಮ್ಯಾಪ್ ಪ್ಲ್ಯಾನ್ ಮಾಡಿಕೊಡೋರು ಅವ್ರು. ಯಾವ ಥರ ಹೋಗ್ಬೇಕು, ನಾವು ಎಲ್ಲಿ ಸ್ಟಾಪ್ ಮಾಡಬೇಕು, ಎಲ್ಲಿ ಟೀಗೆ ಸ್ಟಾಪ್ ಮಾಡಬೇಕು, ಎಲ್ಲಿ ಊಟಕ್ಕೆ ಸ್ಟಾಪ್ ಮಾಡಬೇಕು, ನಾವು ಹೇಗೆ ರಿಟರ್ನ್ ನಾವು ಹೇಗೆ ರೂಮ್ಗೆ ಯಾವಾಗ ರೀಚ್ ಆಗಬೇಕು, ಎಲ್ಲ ಟೈಮಿಂಗ್ ಮೇಲೆ ಇವರು ವರ್ಕ್ ಮಾಡೋದು ಎಲ್ಲ. ಈಗ ನಮಗೆ ಟೀ ತಂದು ಕೊಟ್ಟಿದ್ದಾರೆ ನೋಡಿ ಪಾಪ. ಇಲ್ಲಿ ನಾವು ಹೊರಗಡೆ ಇದ್ದರೂ ಕೂಡ ಅವರು ಟೀ ತಂದು ಇಲ್ಲಿ ಇಟ್ಟಿದ್ದಾರೆ. ಇವ್ರು ಅದಾರ ನೋಡ್ರಿ, ಇವ್ರ ಬಾಹುಬಲಿ ಅಂತ್ರಿ ಇವ್ರು. ಇವ್ರ ಎಲ್ಲಾರು ಬಂದ್ರು 2 ತಾಸು ಬಿಟ್ಟು ಬರ್ತಾರ್ರಿ. ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ.